ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿ ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ನಿಯಮಗಳ ಬಗ್ಗೆ, ಅದರಲ್ಲೂ ನಮ್ಮ ಮನೆಯು ಸಂಪತ್ತು ಸಮೃದ್ಧಿಯಿಂದ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಬೇಕು ಎಂಬ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತದೆ. ಇದಕ್ಕಾಗಿ ನಾವು ಪ್ರತಿನಿತ್ಯ ಹಲವಾರು ರೀತಿಯಲ್ಲಿ ಕಷ್ಟಪಡುತ್ತೇವೆ. ಹಾಗೂ ಪ್ರತಿನಿತ್ಯ ದೇವರ ಮುಂದೆ ನನ್ನ ಜೀವನ ಮುಂದೆ ಉತ್ತಮವಾದಂತಹ ನೆಮ್ಮದಿ ತರುವಂತಹ ಜೀವನವಾಗಲಿ ಅಂತ ಹೇಳಿ ಬಯಸ್ತೀವಿ. ಹಾಗಾಗಿ ನಾವು ಮೊದಲು ನಮ್ಮ ಮನೆಯಲ್ಲಿ ಕೆಲವು ಸರಳ ನಿಯಮಗಳನ್ನ ಪಾಲಿಸಬೇಕು. ನಮ್ಮ ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸುತ್ತಾ ಹಾಗೂ ಮನಸ್ಸಿನಲ್ಲಿ ದೇವರ ಆರಾಧನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಉತ್ತಮವಾದಂತಹ ಬೆಳವಣಿಗೆಗಳನ್ನ ಕಾಣಬಹುದು. ಶಾಸ್ತ್ರ ಸಂಪ್ರದಾಯಗಳು ನಮಗೆಲ್ಲವೆಂದು ಹೇಳಿ ಕಷ್ಟಗಳನ್ನು ಅನುಭವಿಸಿದ ಹಲವಾರು ಜನರು ಹಲವಾರು ನಮ್ಮ ಸುತ್ತಮುತ್ತ ಇದ್ದಾರೆ. ಆದರೆ ನಮ್ಮ ಹಿರಿಯರು ನೆಮ್ಮದಿಯ ಜೀವನಕ್ಕಾಗಿ ಹಲವು ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ. ಅವುಗಳನ್ನು ಪಾಲಿಸುವುದು ನಮ್ಮ ಸುಖ ಜೀವನಕ್ಕೆ ಒಂದು ದೊಡ್ಡ ದಾರಿದೀಪವಾಗುತ್ತದೆ. ಹೌದು, ಅದರಲ್ಲೂ ಪ್ರತಿ ಹೆಣ್ಣು ತನ್ನ ಅಡುಗೆ ಮನೆಯನ್ನು ದೇವಾಲಯದಂತೆ ಪರಿಗಣಿಸಿ ಸ್ವಚ್ಛತೆಯಿಂದ ಶ್ರದ್ಧೆಯಿಂದಲೂ ಮಾಡಿದ ಅಡುಗೆಯು ಪ್ರಸಾದಕ್ಕೆ ಸಮಾನವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗಿರುವಾಗ ನಾವು ಕಟ್ಟುನಿಟ್ಟಾಗಿ ಅಡುಗೆ ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ. ಇದರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯಾದಂತಹ ಕಷ್ಟಗಳಿಂದ ನಾವು ಹೊರಗಡೆ ಬರಬಹುದು. ಹೌದು, ಪ್ರತಿ ಅಡುಗೆ ಮನೆಯಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಹಾಗೂ ಇರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನು ಜವಾಬ್ದಾರಿಯುತವಾಗಿ ಬಳಸಬೇಕಾಗುತ್ತದೆ. ಅದರಲ್ಲೂ ಪ್ರತಿ ಅಡುಗೆ ಮನೆಯಲ್ಲೂ ಕೂಡ ನೀರು ತುಂಬಿದ ಒಂದು ಪಾತ್ರೆ ಇರಲೇಬೇಕು. ಇದನ್ನು ನಾವು ಪ್ರತಿನಿತ್ಯ ಸ್ವಚ್ಛಗೊಳಿಸಿ ಸ್ವಚ್ಛವಾದಂತಹ ನೀರನ್ನು ತುಂಬಿಸಬೇಕು. ಕಾರಣ ಇದರಲ್ಲಿ ನಮ್ಮ ಮನೆಯ ಕುಲದೇವಿಯ ವಾಸವಾಗಿರುತ್ತಾರೆ. ಹೌದು, ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತು ಅಥವಾ ಪದಾರ್ಥಗಳಲ್ಲಿಯೂ ಕೂಡ ದೇವತೆಗಳು ವಾಸವಾಗಿರುತ್ತಾರೆ. ಇದನ್ನು ತಿಳಿದು ನಾವು ಬಳಸೋದ್ರಿಂದ ಆ ದೇವತೆಗಳ ಒಂದು ಆಶೀರ್ವಾದ ನಮಗೆ ಸಿಕ್ಕಂತಾಗುತ್ತದೆ. ಹಾಗಾಗಿ ನಾವು ಬಳಸುವಂತಹ ನೀರಿನ ಪಾತ್ರೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಂಡು ಶುದ್ಧವಾದ ನೀರನ್ನು ತುಂಬಿಸೋದ್ರಿಂದ ಕುಲದೇವತೆಯ ಒಂದು ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಹಾಗೂ ನಿಮ್ಮ ಮನೆಗಳಲ್ಲಿ ಬಳಸತಕ್ಕಂತಹ ಮಸಾಲಾ ಡಬ್ಬದಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ಒಂದು ಮಸಾಲಾ ಡಬ್ಬವನ್ನು ಯಾವಾಗಲೂ ಸ್ವಚ್ಛವಾಗಿ ಇರುವಂತೆ ಹಾಗೂ ಈ ಒಂದು ಮಸಾಲಾ ಡಬ್ಬವು ಯಾವಾಗಲೂ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಇದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದಾಗಿದೆ ಹಾಗೂ ಹಣಕಾಸಿನ ಸಮಸ್ಯೆಯು ದೂರವಾಗುತ್ತಾ ಹೋಗುತ್ತದೆ. ಯಾವುದೇ ಕಾರಣಕ್ಕೂ ಮಸಾಲಾ ಡಬ್ಬವನ್ನು ಮುರಿಯದಂತೆ, ಹಾಳಾಗದಂತೆ ಅಥವಾ ಹಳೆಯದಾದಂತಹ ಮಸಾಲಾ ಡಬ್ಬಗಳನ್ನು ಬಳಸುವುದನ್ನು ತಪ್ಪಿಸಬೇಕು. ನಂತರ ನೋಡುವುದಾದರೆ ಉಪ್ಪಿನಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಇರುತ್ತದೆ. ಈ ಒಂದು ಉಪ್ಪನ್ನು ನಾವು ಪ್ರಾಚೀನ ಕಾಲದಿಂದಲೂ ಒಂದು ಶ್ರದ್ಧಾ ಭಕ್ತಿಯಿಂದಾಗಿ ಅಡುಗೆಗೆ ಬಳಸುವಂತೆ ಪೂಜೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಬಳಸುತ್ತೇವೆ. ಕಾರಣ ಈ ಒಂದು ಉಪ್ಪಿನಲ್ಲಿ ಧಾನ್ಯ ಲಕ್ಷ್ಮಿ ಅಥವಾ ಅನ್ನಪೂರ್ಣೇಶ್ವರಿಯು ಅಥವಾ ಅನ್ನದ ಲಕ್ಷ್ಮಿಯು ವಾಸವಾಗಿರುತ್ತಾರೆ ಎಂದು ಹೇಳಲಾಗ್ತದೆ. ಹಾಗಾಗಿ ಇದನ್ನು ನಾವು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬದಲ್ಲಿ ಹಾಕಿಡಬಾರದು. ಇದನ್ನು ಒಂದು ಪಿಂಗಾಣಿ ಅಥವಾ ಮರದ ಡಬ್ಬದಲ್ಲಿ ಹಾಕಿಡಬೇಕು. ಹಾಗೂ ಬಳಸುವಾಗ ಉಪ್ಪನ್ನು ಸಾಮಾನ್ಯವಾಗಿ ಚೆಲ್ಲದಂತೆ ನೋಡಿಕೊಳ್ಳಬೇಕಾಗುತ್ತದೆ. ಇದರಿಂದ ಲಕ್ಷ್ಮಿಯ ಕೋಪಕ್ಕೆ ಕಾರಣವಾಗ್ತಾ ಹೋಗುತ್ತೆ. ನಂತರ ನೋಡುವುದಾದರೆ ಮನೆಯ ಸಂಪತ್ತಿಗೆ ಮೂಲ ಕಾರಣವೇ ಕುಬೇರನ ದೇವರು. ಹೌದು, ಕುಬೇರನ ದೇವರ ಆಶೀರ್ವಾದವಿದ್ದರೆ ಮನೆಗಳಲ್ಲಿ ಎಂದಿಗೂ ಕೂಡ ಸಾಲ ಮಾಡುವಂತಹ ಪರಿಸ್ಥಿತಿ ಎದುರಾಗೋದಿಲ್ಲ. ಅಷ್ಟೇ ಅಲ್ಲದೆ ಮನೆಗಳಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ಅದಕ್ಕೆ ನಾವು ಅಡುಗೆ ಮನೆಗಳಲ್ಲಿ ನಾವು ಇಡ್ತಕ್ಕಂಥ ಉಪ್ಪಿನಕಾಯಿಯ ಡಬ್ಬವನ್ನು ಮೊದಲು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೋಬೇಕು. ಹಾಗೂ ಆ ಒಂದು ಉಪ್ಪಿನಕಾಯಿ ಹಾಳಾಗದಂತೆ ನೋಡ್ಕೊಳ್ತಾ ಹೋಗಬೇಕು. ಉಪ್ಪಿನಕಾಯಿ ಹಾಳಾದಾಗ ಅದನ್ನು ಬದಲಾಯಿಸಿ ಅಥವಾ ಮನೆಯಲ್ಲಿ ಯಾವಾಗಲೂ ಕೂಡ ಉಪ್ಪಿನಕಾಯಿ ಇರುವಂತೆ ಕೂಡ ನೋಡ್ಕೊಳ್ಬೇಕಾಗುತ್ತದೆ. ಇದರಿಂದಾಗಿ ಕುಬೇರ ದೇವರ ಆಶೀರ್ವಾದ ನಮಗೆ ಸಿಗ್ತಾ ಹೋಗುತ್ತೆ. ನಂತರ ನೋಡುವುದಾದರೆ ಅತ್ಯಂತ ಪವಿತ್ರವಾದಂತಹ ಪದಾರ್ಥ ಅದುವೇ ಅಕ್ಕಿ. ಹೌದು, ಅಕ್ಕಿಯು ಯಾವಾಗಲೂ ಕೆಡದಂತೆ ಅದರಲ್ಲಿ ಹುಳು ಆಗದಂತೆ ನೋಡ್ಕೊಳ್ಬೇಕು. ಅಕ್ಕಿಯ ಡಬ್ಬವನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿಕೊಳ್ಬೇಕು. ಕಾರಣ ಅದರಲ್ಲಿ ಶಿವ ಪಾರ್ವತಿಯರ ವಾಸವಿರುತ್ತದೆ. ಹೀಗಿರುವಾಗ ಈ ಒಂದು ಶಿವ ಪಾರ್ವತಿಯ ಆಶೀರ್ವಾದವಿದ್ದಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳನ್ನು ಎದುರಾಗೋದಿಲ್ಲ. ಅಕಸ್ಮಾತ್ ಎದುರಾದರೂ ಕೂಡ ಆ ಎಲ್ಲ ಕಷ್ಟಗಳನ್ನು ಎದುರಿಸುವಂತ ಶಕ್ತಿ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಮೊದಲು ಅಕ್ಕಿಯ ಡಬ್ಬವನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿ ಮತ್ತು ಅಕ್ಕಿಯನ್ನು ಕೂಡ ಯಾವಾಗಲೂ ಕ್ಲೀನ್ ಆಗಿರುವಂತೆ ನೋಡ್ಕೊಳ್ಬೇಕಾಗತ್ತೆ. ಇದರಿಂದಾಗಿ ಆ ಒಂದು ಶಿವ ಪಾರ್ವತಿಯ ಆಶೀರ್ವಾದ ನಮಗೆ ಸಿಕ್ಕಂತಾಗುತ್ತದೆ. ನಂತರ ನೋಡಬಹುದಾದರೆ ಯಾವಾಗಲೂ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯಬೇಕು, ಶುಭವನ್ನು ತರಬೇಕು ಅನ್ನೋದಾದರೆ ಅದಕ್ಕೆ ಕಾರಣ ಶುಭವನ್ನು ತರುವಂತಹದ್ದು ಮಂಗಳ ಗ್ರಹ. ಹೌದು, ಮಂಗಳನು ಬೇಳೆಯಲ್ಲಿ ವಾಸವಾಗಿರುವುದರಿಂದ ಈ ಒಂದು ಬೇಳೆಯನ್ನು ಯಾವಾಗಲೂ ಹುಳು ಆಗದಂತೆ ನೋಡಿಕೊಳ್ಬೇಕು. ಹಾಗೂ ಬೇಳೆಯ ಡಬ್ಬವನ್ನು ಕೂಡ ನಾವು ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು. ಅಡುಗೆ ಮನೆಯ ಪ್ರತಿಯೊಂದು ಪದಾರ್ಥಗಳನ್ನು ನಾವು ಮುನ್ನೆಚ್ಚರಿಕೆಯಿಂದ ಹಾಗೂ ಸ್ವಚ್ಛವಾಗಿ ಇಡುತ್ತಾ ಬಂದಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ನಾವು ಪಡೆಯಬಹುದಾಗಿದೆ. ಹಾಗೂ ನಂತರ ನೋಡುವುದಾದರೆ ಮನೆಯಲ್ಲಿ ಅರಿಶಿನ ಡಬ್ಬವನ್ನು ಯಾವಾಗಲೂ ಕೂಡ ಖಾಲಿಯಾಗದಂತೆ ನೋಡಿಕೊಳ್ಬೇಕು. ಅರಿಶಿಣವನ್ನು ಯಾವಾಗಲೂ ಬೀಳದಂತೆಯೂ ಕೂಡ ಎಚ್ಚರ ವಹಿಸಿಕೊಳ್ಬೇಕು. ಕಾರಣ ಈ ಒಂದು ಅರಿಶಿಣದಲ್ಲಿ ಅಂಬಿಕಾದೇವಿಯು
ಅಂದರೆ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯು ಈ ಒಂದು ಅರಿಶಿಣದಲ್ಲಿ ನೆಲೆಸಿರುತ್ತಾರೆ ಎಂಬ ಒಂದು ಮಾತಿದೆ. ಆದ ಕಾರಣ ಈ ಒಂದು ಅರಿಶಿಣವನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ನಾವು ಅಡುಗೆ ಮನೆಗಳಲ್ಲಿ ಬಳಸಬೇಕಾಗುತ್ತದೆ. ಅಕಸ್ಮಾತ್ ಆಗಿ ಕೆಳಗಡೆ ಬಿದ್ದರೂ ಕೂಡ ಅದನ್ನು ತುಳಿಯಬಾರದು, ಅಥವಾ ಈ ಒಂದು ಅರಿಶಿಣವು ಬೀಳದಂತೆ ಕೂಡ ಎಚ್ಚರ ವಹಿಸಿಕೊಳ್ಬೇಕು. ಅರಿಶಿಣವನ್ನು ಮುಟ್ಟಿ ಬೇರೊಂದು ಪದಾರ್ಥವನ್ನು ಮುಟ್ಟುವಾಗ ಕೈ ತೊಳೆದು ಆ ಒಂದು ಅರಿಶಿಣವನ್ನ ನಾವು ಮುಟ್ಟಬೇಕಾಗುತ್ತೆ. ಈ ರೀತಿಯಾಗಿ ಕೆಲವೊಂದು ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬಂದರೆ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ನೆಮ್ಮದಿಯನ್ನು ನೆಲೆಸುತ್ತಾ ಹೋಗುತ್ತೆ. ಹೌದು, ನಮ್ಮ ಜೀವನದ ಏಳಿಗೆಯನ್ನು ನಾವೇ ಆರಂಭಿಸಬೇಕು. ನಮ್ಮ ಜೀವನದ ಪ್ರತಿಯೊಂದು ಹಂತವೂ ಕೂಡ ನಮ್ಮ ಕೈಯಲ್ಲಿರತ್ತೆ. ನಾವು ಯಾವ ಮಟ್ಟಿಗೆ ನಮ್ಮ ಜೀವನವನ್ನು ಸುಂದರಗೊಳಿಸಿಕೊಳ್ಳಬೇಕು ಎಂಬ ನಿರ್ಣಯ ನಾವೇ ತೆಗೆದುಕೊಳ್ಬೇಕಾಗುತ್ತದೆ. ಹಾಗಾಗಿ ಅದಕ್ಕಾಗಿ ನಾವು ಕೆಲವೊಂದು ಪರಿಹಾರಗಳು ಅಥವಾ ಕೆಲವೊಂದು ಕಾರ್ಯಗಳನ್ನು ಮಾಡುವುದು ಅಗತ್ಯವಾಗಿರುತ್ತದೆ. ಇವತ್ತಿನ ದಿನ ಸರಳವಾಗಿ ನಾವು ಅಡುಗೆ ಮನೆಯ ವಿಚಾರವಾಗಿ ತಿಳಿದಿದ್ದೇವೆ. ಇದೇ ರೀತಿಯಾಗಿ ಹಾಗೂ ಇತರ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಮತ್ತು ಹಲವಾರು ವಿಧಾನಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.